ಇನ್ನು ಮುಂದೆ ಆಗುವಂಥ ಸಮಸ್ಯೆಗಳನ್ನ ಮುಂಚಿತವಾಗಿ ಪರಿಹಾರ ಮಾಡಲಿಕ್ಕೆ ತಿಳಿದುಕೊಂಡು ಒಂದು ಸಭೆ. ಬಹುಶಃ ಇಲ್ಲಿವರೆಗೆಲ್ಲ ಸರಿ ಇದೆ ಅಂತದೇನು ಸಮಸ್ಯೆ ಇಲ್ಲ. ಬಹುಶಃ ನಮ್ಮ ದಪ್ಪ ಹೊಡೆದಂಗೆ ರಾಜ್ಯದಲ್ಲಿ ಅತಿ ಒಳ್ಳೆ ಕಡೆ ಇರೋದು ಅದು ಹಾವೇರಿದೆ. ಮಳೆ ಚೆನ್ನಾಗಾಗಿದೆ. ಬೇರೆ ಕಡೆ ಇಷ್ಟು ಬೆಳೆ ಕೂಡ ಇವತ್ತು ಸಮಸ್ಯೆ ಇದೆ. ಕುಡಿ ನೀರು ಸಮಸ್ಯೆ ಘೋಷಣೆ ಆದ ಕೂಡ ಇಲ್ಲೂ ಇವ್ರಿಗೆ ಅಂತ ಸಿವಿಯರ್ ಆಗಿ ಸ್ಟಾರ್ಟ್ ಆಗಿಲ್ಲ. ಆದರೆ ಇನ್ನು ಮಳೆ ಆಗದೆ ಹೋದ್ರೆ 2 ತಿಂಗಳ ನಂತರ ಬಹಳ ದೊಡ್ಡ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಅದಕ್ಕೆ ಯಾವ ರೀತಿ ಇರಬೇಕು ಅನ್ನೋದು ಸರ್ಕಾರ ಚಿಂತನೆ ಇದೆ. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು. ವಿಶೇಷವಾಗಿ ಕೆಲವು ಅಬ್ಸರ್ವೇಷನ್ ಕೂಡ ಇವತ್ತು ಮಾಡುವಂತ ಪ್ರಯತ್ನ ಮಾಡಿದ್ರೆ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಕಡೆ ಸಮಸ್ಯೆ ಇರೋದು. ರೈತರಿಗೆ ಸರಿಯಾಗಿ ಸಿಗೋಲ್ಲ. ಏಜೆಂಟ್ ಮಾಡಿದ್ರೆ ಮಾತ್ರ ಸಿಗುವಂತ ಪರಿಸ್ಥಿತಿ ಎಲ್ಲ ಕಡೆ ಇದೆಲ್ಲ ನಮ್ಮ ಜಿಲ್ಲೆ ಬೇರೆ ಕಡೆ. ಅದಕ್ಕೆ ಯಾರು ಸ್ಪಷ್ಟವಾಗಿ ಉತ್ತರ ಹೇಳಿದ್ರೆ ಯಾಕಾಗ್ತದೆ ಹೀಗೆ ಸರಿಯಾಗಿ ಬರ್ತಾ ಇಲ್ಲ. ಪೋರ್ಟಲ್ ಕೂಡ ಸಮಸ್ಯೆ ಇದೆ. ಸೊ ಅದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳಬೇಕು. ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಏನಾಗಿದೆ ಮುಂದೆ ರೀತಿಯಲ್ಲಿ ಯಾವ ರೀತಿ ಇಲಾಖೆಯನ್ನ ಸರಿಪಡಿಸಂತ ಹೇಳುವಂತ ಪ್ರಯತ್ನ ಆಗಬೇಕು. ಮತ್ತು ವಿಶೇಷವಾಗಿ ಪ್ರತಿ ಗ್ರಾಮ ಪಂಚಾಯತಿಯವರು ತನ್ನದೇ ಅಂತ ಒಂದು ಟ್ಯಾಂಕರ್ ಬಂದರೆ ಬಹಳ ಸುಲಭ ನೀರು ಸಪ್ಲೈ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ. ಗೊತ್ತಿಲ್ಲ ಎಷ್ಟು ಜನ ಇವುಗಳು ಇಟ್ಟಿರ್ತಾವೆ ನಿಮ್ಮ ಗ್ರಾಮ ಪಂಚಾಯತ್ ಗೊತ್ತಿಲ್ಲ. ಲೆಕ್ಕ ಇಟ್ಟರೆ ಯಾರು ಮಾಡಿದ್ರು ಸ್ವಂತ ಟ್ಯಾಂಕರ್ ಯಾವ ಗ್ರಾಮ ಪಂಚಾಯತಿ ಇಲ್ಲ ಮಾಡಬೇಕಾದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗೆ ನಮಗೆ ಅಂತ ಟ್ಯಾಂಕರ್ ಇದೆ. ಅದು ಎಮರ್ಜೆನ್ಸಿ ಕಾಲ್ ಯೂಸ್ ಆಗ್ತದೆ. ನಿಮಗೆ ಟ್ಯಾಂಕರ್ ಅಂತ ಇಡೀ ವರ್ಷ ಅದು ಸಮಾರಂಭ ಇರ್ಬೋದು, ಮದುವೆ ಇರ್ಬೋದು, ಜಾತ್ರೆ ಇರ್ಬೋದು, ಇಂಥ ಈಗ ಬಹಳಷ್ಟು ಅಂತ ನಾವು 15 ಹಣಕಾಸಿನ ನಿಧಿನ ಪ್ರತಿ ಕಡ್ಡಾಯವಾಗಿ ನಾವು ಇದರಿಂದ ಬಹಳಷ್ಟು ಸಮಸ್ಯೆನ ಟ್ಯಾಂಕರ್ ಪೂರೈಸಿದೆ. ಆ ರೀತಿ ನೀವು ಕೂಡ ಹಂತವಾಗಿ ಟ್ಯಾಂಕರ್ ಮಾತ್ರ, ಟ್ರ್ಯಾಕ್ಟರ್ ಇಲ್ಲ. ಟ್ರ್ಯಾಕ್ಟರ್ ನೀವು ಲೋಕಲ್ ಆಗಿ ಯೂಸ್ ಮಾಡ್ಬೋದು. ಅದು 1.5 ರಿಂದ 2 ಲಕ್ಷ ರೂಪಾಯಿದಲ್ಲಿ ಬಹುಶಃ ಸಪ್ಲೈ ಆಗ್ತದೆ ಟ್ಯಾಂಕರ್. ಮುಂದೆ ಟ್ಯಾಂಕರ್ ಇದ್ರೆ ಪಂಚಾಯತಿಗೆ ಬಹಳಷ್ಟು ಅನುಕೂಲ ಆಗ್ತೈತಿ. ಅದು ಕೂಡ ಹಂತವಾಗಿ ಮಾಡಿದ್ರೆ ಬಹುಶಃ ಒಳ್ಳೇದಾಗುತ್ತೆ. ಸರ್ಕಾರ ಕಡಿಮೆ ಆಗ್ತೈತೆ. ಮತ್ತಿನ್ನು